ನಮ್ಮ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನ್ ಅವರ ಕುಂಡಲಿ ನೋಡಿಕೊಂಡ್ರೆ ನಮಗೆ ಇವರು ಜೂನ್ 5 72 ಅಂದರೆ 72ರಲ್ಲಿ ಜನನವಾಗಿರೋದ್ರಿಂದ ಸೋಮವಾರ ಇವ್ರದ್ದು, ಮತ್ತು ಇವ್ರದ್ದು ಶತಭಿಷ ನಕ್ಷತ್ರ, ಕುಂಭರಾಶಿ, ಕುಂಭಲಗ್ನ. ಆಮೇಲೆ ಇವ್ರಿಗೂ ಸಹ ತುಂಬ ಸ್ಟ್ರೆಂತ್ ಆಗಿದ್ದಾರೆ, ಒಳ್ಳೆ ಅಧಿಕಾರ ನಡೆಸ್ತಾರೆ, ಒಳ್ಳೆ ಯೋಗ. ಆದರೆ ಶತ್ರುಗಳು ಜಾಸ್ತಿ, ಇವರಿಗೆ ತುಂಬ ಶತ್ರುಗಳಾಗ್ಬಿಟ್ಟಿದ್ದಾರೆ. ಇವ್ರನ್ನೇ ಕೆಳಗೆ ಇಳಿಸ್ಬೇಕಪ್ಪ ಅಂತಕ್ಕಂಥ ಜನ ಕೂಡ ಶುರುವಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಇವರಿಗೆ ಆದರೂ ಸಹ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಇವರು 5 ವರ್ಷ ರಾಜ್ಯಭಾರ ಆಳ್ತಾರೆ. ಮುಂದೆನೂ ಸಹ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗ, PM ಆಗೋ ಯೋಗ ಇದೆ. ಮತ್ತು ಇವರು ಆದಷ್ಟು ಸ್ವಲ್ಪ ದುರ್ಗಾ ಮತ್ತು ಮೃತ್ಯುಂಜಯನ ಆರಾಧನೆ ಮಾಡೋದ್ರಿಂದ ಇವರಿಗೆ ತುಂಬ ಯಶಸ್ಸು ಸಿಗ್ತಕ್ಕಂಥ ಯೋಗ ಇದೆ. ಆದರೆ PM ಆಗೋ ಯೋಗ ಅಂತೂ 100% ಇದೆ, ಯೋಗ ಇದೆ. ಯಾಕೆ ಅಂತಂದರೆ ನಮಗೆ ಯಾವತ್ತೂ ಸಹ ಗುರು ತುಂಬ ಅನುಕೂಲ ಸ್ಥಾನದಲ್ಲಿದ್ದಾನೆ, 11ರಲ್ಲಿ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಕುಂಭಲಗ್ನ ಆಗಿರೋದ್ರಿಂದ 11ರಲ್ಲಿ ಗುರು ಇರೋದ್ರಿಂದ ಸ್ವಂತ ಮನೆಯಲ್ಲೇ ಇದ್ದಾನೆ. ಇವರು PM ಆಗ್ತಾರೆ, ಮತ್ತು ರಾಜ್ಯಭಾರನೂ ಆಳ್ತಾರೆ, ದೇಶನೂ ಆಳ್ತಾರೆ, ಒಳ್ಳೆ ಯಶಸ್ಸು ತೊಗೊತಾರೆ, ಒಳ್ಳೆ ಹೆಸರು ತೊಗೊತಾರೆ. ಎಲ್ಲ ಒಳ್ಳೇದಾಗಲಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.